ನಮ್ಮ ಗುರುಗಳು ಕಲಗ್ನೇನಿ ವೀರಬ್ರಹ್ಮಣ್ಯ ಅವರ ಒಂದು ಸ್ವಪ್ನದಲ್ಲಿ ದರ್ಶನ ಆಯ್ತು ನನಗೆ. ಆವತ್ತಿನಿಂದ ಇವತ್ತಿನವರೆಗೂ ದೇವರ ಅನುಗ್ರಹ, ನಾನು ಯಾರಿಗೇನು ಒಳ್ಳೇದು ಅಂತ ಹೇಳ್ತಿದ್ದೀನೋ ಅವ್ರಿಗೂ ಒಳ್ಳೇದಾಗತ್ತೆ. ನನಗೆ ಬ್ರೈನ್ ಕೆಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಹತ್ರ ಗೆಡ್ಡೆ ಇದೆ ಅಂತ ಹೇಳಿದ್ರು ಡಾಕ್ಟರು. 2 ತಿಂಗಳಾಗಿದೆ, ಒಂದು 2 ಲಕ್ಷ ಖರ್ಚಾಗಿದೆ. ಫಸ್ಟ್ ಒಂದ್ಸತಿ ನೀರು ಹಾಕ್ಸಿದ ಮೇಲೆ ನಂಗೆ ಸ್ವಲ್ಪ ಕಮ್ಮಿ ಆಯ್ತು. ಕೇಳುಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿಮಾತೆ. ಈ ಕ್ಷೇತ್ರದ ಮಹಿಮೆ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ತಾಯಿಯ ಪವಾಡ ಅಷ್ಟೇ. ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ. ಡೈಲಿ ಒಂದು ಟ್ಯಾಬ್ಲೆಟ್ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ, ಇವಾಗ ಆಲ್ಮೋಸ್ಟ್ ಕಮ್ಮಿ ಇಲ್ಲ ಆಗುತ್ತೆ. ಹೋಗಿ ನೀನ್ 3 ಸತಿ ನೀರು ಹಾಕ್ಸ್ಕೊಂಡಿದ ತಕ್ಷಣ ನೀನ್ ಕಮ್ಮಿ ಆಗುತ್ತೆ, ಮೊದಲನೇ ಸತಿನೇ ಕಮ್ಮಿ ಆಗುತ್ತೆ, ಹೋಗಿ ನೋಡಿ ಅಂತ ಹೇಳು. ಕಮ್ಮಿ ಆಗಿದೆ ತಲೆನೋವು. ಮೊರೆ ನೀರಂತ ಹಾಕಿದ್ದೆ ನಾವು. ಆಮೇಲೆ ಈ ಪೂಜೆಗಳಲ್ಲಿ ರೇಣುಕಾದೇವಿ ಮಹಿತ್ವ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳಿದ್ದು ನಾವು. ಇವತ್ತು ಅದು ಎಷ್ಟು ದೇವಸ್ಥಾನಗಳಲ್ಲಿ ಮೊರೆ ನೀರು, ತೀರ್ಥ ಸ್ನಾನ, ಅರ್ಶನ ಸ್ನಾನ, ಆ ನೀರು ಈ ನೀರು, ಆ ಗಂಜು, ಏನೇನೋ ಮಾಡ್ತಾರೆ. ಲೋಕಮಾತೆ ರೇಣುಕ ಎಲ್ಲಮ್ಮ ಈ ಜಗದಲ್ಲಿ ಜನಿಸಿ. ಎಲ್ಲರಿಗೂ ನಮಸ್ತೆ. TV ಕನ್ನಡ ಟೆಂಪಲ್ ಏನು ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಸಮಸ್ತ ನನ್ನ ಪ್ರಿಯ ಭಕ್ತರಿಗೆ ಹಾಗೂ ಈ ಚಾನಲ್ ಸಬ್ಸ್ಕ್ರೈಬರ್ಗೆ ಎಲ್ರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೀನಿ. ಇದು ಇತಿಹಾಸದಲ್ಲಿ ಅನ್ನತಕ್ಕಂಥದ್ದು ಮತ್ತು ಮೂಲ ಅನ್ನತಕ್ಕಂಥದ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ನಾನು ಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ದೇವ್ರನ್ನ ತೋರಿಸಿದ್ದು ಇದೇ TV ಕನ್ನಡ ಟೆಂಪಲಲ್ಲಿ. ಇದೇ ಚಾನಲ್ನವರು ಪ್ರಥಮ ಬಾರಿಗೆ TV ಕನ್ನಡ ಟೆಂಪಲ್ನವರು ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳನ್ನು ವಿಡಿಯೋ ಮಾಡೋಕ್ಕಿಂತ ಪ್ರಥಮ ಬಾರಿಗೆ ವಿಡಿಯೋ ಮಾಡಿರ್ತಕ್ಕಂಥದ್ದು. ಆಮೇಲೆ ಇದರ ಇತಿಹಾಸ ನಾನು ಸುಮಾರು ಒಂದು 80-85 ವಿಡಿಯೋ ಇದ್ದಾವೆ ಈ ಚಾನಲಲ್ಲಿ. ಎಲ್ಲ ಥರ ಹಿಂದಿನ ನಮ್ಮ ಏನು ಕಟು ಸತ್ಯಗಳಿದಾವೋ ಮತ್ತು ಬಹಿರಂಗವಾಗಿ ಈ ಒಂದು ಚಾನಲಲ್ಲಿ ಎಲ್ಲ ವಿಚಾರಗಳನ್ನು ಹೇಳ್ಕೊತ ಬಂದಿದ್ದೀನಿ ನಾನು. ಮತ್ತು ಇರೋ ವಿಚಾರ ಏನಿದೆ ಅನ್ನೋನ್ನ ನಾನು ಅದನ್ನು ನೇರವಾಗಿ ಹೇಳ್ತೀನಿ. ಇಲ್ಲದೇ ಇರತಕ್ಕಂಥದ್ದನ್ನ ಸೇರಿಸ್ಕೊಂಡು ಹೇಳೋದು ಆಗಿರ್ಬೋದು, ಮತ್ತು ಊಟ ಹಾಕೊಂಡು ಹೇಳೋಂಥದ್ದು ಯಾವುದು ನಾವು ಮಾಡಲ್ಲ. ಇರೋ ವಿಚಾರ ಏನಿದೆ ಅದು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ. ಕೆಲವ್ರ ಜನಕ್ಕೆ ಅದೇ ಕಡು ಸತ್ಯ ಆಗುತ್ತೆ, ಕೆಲವ್ರ ಜನಕ್ಕೆ ನಾನು ಹೇಳೋದೇ ಅವ್ರಿಗೆ ವಿರೋಧ ಆಗುತ್ತೆ. ಇನ್ನು ಕೆಲವ್ರಿಗೆ ಅಮ್ಮನವ್ರು ಹೇಳೋದೇ ಇದೇನು ಹಿಂಗೆ ಮಾತಾಡ್ತಾರಲ್ಲ ಇವರು ದೇವ್ರು ಹೇಳ್ತಾರೆ ಅನ್ನತಕ್ಕಂಥದ್ದು ಕೂಡ ಮಾತಿದ್ದೇ ಇರುತ್ತೆ ಅವ್ರಿಗೆ. ಅದು ಅವ್ರವ್ರ ಮನಸ್ಸಲ್ಲಿರತಕ್ಕಂಥದ್ದು ಯಾರು ಬಲ್ಲರು. ಇವಾಗ ಮನುಷ್ಯನಿಗೆ ಮೈ ಮೇಲೆ ಗಾಯ ಆದರೆ ಅದಕ್ಕೆ ನಾವು ಔಷಧಿ ಕೊಡ್ಬೋದು, ಆದರೆ ಮನರೋಗಕ್ಕೆ ಮದ್ದೇ ಇಲ್ಲಲ್ಲ. ಆ ಮನರೋಗಕ್ಕೆ ಮದ್ದು ಎಲ್ಲಿಂದ ಹೊಂಚೋದು? ಆ ರೀತಿಯಾಗಿರುತ್ತೆ. ನನ್ನ ಹೆಸರು ಬಿಂದು ಅಂತ, ನೆಲಮಂಗಲ ತಾಲೂಕಿನ ನೆಲಮಂಗಲದಿಂದ ಬಂದಿದ್ದೀವಿ. ನನಗೆ ಬ್ರೈನ್ ಕೆಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಹತ್ರ ಗೆಡ್ಡೆ ಇದೆ ಅಂತ ಹೇಳಿದರು ಡಾಕ್ಟರು. ಅದನ್ನು ಏನು ಮಾಡಿದ್ರೂ ಆಗಲ್ಲ, ಆಪ್ರೇಷನ್ ಮಾಡಲೇಬೇಕಂತ ಹೇಳಿದರು. ಸೊ ಅದಕ್ಕೆ ನಾವು ಯೂಟ್ಯೂಬಲ್ಲಿ ಡೈಲಿ ನೋಡ್ತಾ ಇದ್ವಿ ರೇಣುಕಾದೇವಿ ಎಲ್ಲಮ್ಮದು. ಅದು ನೋಡಿಕೊಂಡು ಒಂದು ಸತಿ ನಾವು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮೊದಲು ದೊಡ್ಡಬೆಳಮಂಗಲ ಹತ್ರ ಇದ್ದಾಗ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಒಂದು ಸತಿ ಗದ್ದಿಗೆ ಕೇಳಿದ್ಮೇಲೆ 3 ಸತಿ ನೀರು ಹಾಕ್ಸಿ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು. ಫಸ್ಟ್ ಒಂದು ಸತಿ ನೀರು ಹಾಕ್ಸಿದ್ಮೇಲೆ ನಂಗೆ ಸ್ವಲ್ಪ ಕಮ್ಮಿ ಆಯಿತು. ಇವಾಗ ಇನ್ನೂ 2 ಸತಿ ನೀರು ಹಾಕ್ಸ್ಬೇಕು. ನನಗೆ ಗೊತ್ತಾಗಿದ್ದು 2 ಮಂತ್ಸ್ ಬ್ಯಾಕು ಹಾಸ್ಪಿಟಲ್ಗೆ ಹೋದಾಗ. ಆಮೇಲೆ ನಾರ್ಮಲಾಗಿ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಬರೋಣ ಅಂತ ಬಂದ್ವಿ. ಇದು ಒಂದು ಸತಿ ನೀರು ಹಾಕ್ಸ್ಕೊಂಡ್ಮೇಲೆ ಕಮ್ಮಿ ಆಗಿದೆ ಸ್ವಲ್ಪ. ತುಂಬ ಜನ ಇಲ್ಲಿ ಬಂದಾಗಿಂದ ಆಗಿದೆ ಅಂತ ಹೇಳಿದ್ರಲ್ಲ, ಅದು ನಂಬಿ ಬಂದಿದ್ದೀವಿ ನಾವು. ನಮಗೂ ಒಂದು ಸತಿ ನೀರು ಹಾಕ್ಸ್ಕೊಂಡಾಗೆ ಸ್ವಲ್ಪ ಪರಿಹಾರ ಗೊತ್ತಾಗಿದೆಯಲ್ಲ. ಇನ್ನೂ ಇವಾಗ ಸ್ಟಾರ್ಟಿಂಗ್ ಅಲ್ವಾ, 2 ತಿಂಗಳಾಗಿದೆ, ಒಂದು 2 ಲಕ್ಷ ಖರ್ಚಾಗಿದೆ. ಮೆಡಿಷನ್ಗೆ ಅಷ್ಟಾಗಿದೆ ನನಗೆ. ಅವರು ನನಗೆ ಫಸ್ಟು ಟೈಮ್ ನಾವು ನೋಡಿದಾಗ ಎದುರ್ಕೊತಾ ಇದ್ವಿ ಅಲ್ಲಿದ್ದಾಗ ದೊಡ್ಡಬೆಳಮಂಗಲಲ್ಲಿ. ಆಮೇಲೆ ಇಲ್ಲಿಗೆ ಬಂದಮೇಲೆ ಇಲ್ಲಿ ಓಮಾಗೆಲ್ಲ ಜೊತೆ ಕೂತ್ಕೊಂಡಾದ್ಮೇಲೆ ಗೊತ್ತಾಯಿತು ಅವರು ನಾರ್ಮಲ್ ನಮ್ಮ ಥರನೇ ಅಲ್ವಾ. ಅವಾಗ ಸ್ವಲ್ಪ ಕ್ಲೋಸ್ ಅಂದರೆ ಅವ್ರ ಹತ್ರ ನಾವು ಮಾತಾಡಿ ಕ್ಲೋಸ್ ಆಗಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ನಮ್ಮ ಥರ ಅಲ್ವಾ ಅಂತ. ನಾವು ತಾಳ್ಮೆ ಆಗಿದ್ರೇ ಪರಿಹಾರ ಸಿಗೋದಲ್ವಾ. ಈ ಕ್ಷೇತ್ರದ ಮಹಿಮೆ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ತಾಯಿಯ ಪವಾಡ ಅಷ್ಟೇ.
ಕ್ಷೇತ್ರ ಮಹಿಮೆ ಭಾಳ ದೊಡ್ಡದು. ಈ ತಾಯಿ ಮೂಲತಃ ಬಂದು ಸವದತ್ತಿ ಒಳಗಡೆ ಮೂಲ ಕ್ಷೇತ್ರ ಇರ್ತಕ್ಕಂಥದ್ದು. ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ಸತ್ಯಯುಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ರೇಣುಕಾ ಯಲ್ಲಮ್ಮನ ಇತಿಹಾಸ. ನಮಗೆ ಈ ತಾಯಿ ಸಿಕ್ಕಿದ್ದು ಬಂದು ಸವದತ್ತಿ ಕ್ಷೇತ್ರದಲ್ಲಿ ದೇವಸ್ಥಾನ ಹಿಂಭಾಗದಲ್ಲಿ ಮಲಪ್ರಭೆ ನದಿ ಅಂತ ಹರಿಯುತ್ತೆ. ಯಾರೇ ಹೋದರೂ ಕೂಡ ಆವಾಗ ಬರಗಾಲ ಇತ್ತು. 2007-8ರಲ್ಲೆಲ್ಲ ನೀರಿಗೆ ಬರಗಾಲ ಇತ್ತು. ತುಂಬ ಬರಗಾಲ ಅಂದರೆ ವಿಪರೀತ ಬರಗಾಲ. ಕುಡಿಯೋ ನೀರಿಗೋಸ್ಕರ ಎಷ್ಟೋ ಜನ ಬಿನ್ಗೆಗಳು ತೊಗೊಂಡು ಒಡೆದಾಡ್ಕೊಂಡು ಸತ್ತಿದ್ದಾರೆ. ಆಮೇಲೆ ಅಷ್ಟು ಬರಗಾಲ 2008ರಲ್ಲೆಲ್ಲ. ಆವಾಗ ನಾವು ಆ ಬರಗಾಲದಲ್ಲಿ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದೋ. ದೊಡ್ಡಬಳ್ಳಾಪುರದಲ್ಲಿ ಸಿದ್ದೇನಾಯಕನಹಳ್ಳಿ ಒಳಗಡೆ ಇದ್ದೆ ನಾನು. ಅಲ್ಲಿಂದ ಬಸವರಾಜಪ್ಪ ಅವ್ರ ಮನೆಗೆ ನಾಗರತ್ನಮ್ಮ ಅನ್ನೋರ ಮನೆಯಲ್ಲಿ ಬಾಡಿಗೆಗೆ ಬಂದು ನಾನು ಅಲ್ಲಿ ಬಾಡಿಗೆ ಮನೇಲಿ ಇದ್ದೆ. ಅಲ್ಲಿದ್ದಾಗ ಹಿಂಗೆ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಹೋದರು. ಅವಾಗ ನಾವು ಕೂಡ ಸರ್ವೇ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋದಾಗ ಅವರೆಲ್ಲ ಒಂದಿನ 2008ರಲ್ಲಿ ನವಶಕ್ತಿ ಮೂವಿ ಅನ್ನತಕ್ಕಂಥದ್ದು ಮೂವಿ ಬಂತು. ಅಂದರೆ 9 ದೇವಸ್ಥಾನಗಳದ್ದು ಮೂವಿ ಬಂತು 2008ರಲ್ಲಿ 9ರಲ್ಲೇನೋ. ಆ ದೇವ್ರು ಬಂದಾಗ ಆ ವಿಡಿಯೋ ನೋಡಿಕೊಂಡು ಆ ಮೂವಿ ಎಲ್ಲ ನೋಡಿಕೊಂಡು ದೇವ್ರ ವಿಡಿಯೋ ಅಂದರೆ ಅದೇ ನಾವು ಕೂಡ ದೀಪ ಹಚ್ಚಿಸ್ಕೊಳಕ್ಕಾಗಲ್ಲ, ಅದು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿರೋದ್ರಲ್ಲಿ ಪಾಪ ಪುಣ್ಯದಲ್ಲಿ ಒಂದು ಸಾಸಿವೆ ಕಾಳಷ್ಟಾದರೂ ಕೊರೆ ಆಗಲಿ ಅಂದ್ಬಿಟ್ಟು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದೋ. ಆವತ್ತಿನ ಕಾಲದಲ್ಲಿ 350 ರೂಪಾಯಿ ಭಾಳ ದೊಡ್ಡದು. ಅವಾಗಿನ್ನೂ ನೋಟ್ ಬ್ಯಾನ್ ಆಗಿರಲಿಲ್ವಲ್ಲ, ಅದ್ರ ಬೆಲೆ ಚೆನ್ನಾಗಿ ನಮಗೆ ಗೊತ್ತಿತ್ತು. ಇವಾಗ ನೋಟ್ ಬ್ಯಾನ್ ಆದಮೇಲೆ 1000 ರೂಪಾಯಿ ನೋಟಿಗೆ ಗಂಧನೇ ಇಲ್ಲ. ಯಾಕೆಂದರೆ 1000 ರೂಪಾಯಿ ನೋಟೇ ಇಲ್ವಲ್ಲ, ಅದ್ರ ಬೆಲೆ ಗೊತ್ತಿಲ್ಲ. 500 ರೂಪಾಯಿ ಎಷ್ಟು ಬೇಕೋ ಎಣಿಸ್ಕೊಡ್ತಾರೆ ಇವಾಗ. ಆವಾಗ 1000 ರೂಪಾಯಿದು ಒಂದು ನೋಟು, ಅದ್ರ ಬೆಲೆ ಅದಕ್ಕೆ ತಕ್ಕಾಗಿತ್ತು ನೋಟು ಬ್ಯಾನ್ ಆಗೋಕ್ಕಿಂತ ಮುಂಚೆ. 350 ರೂಪಾಯಿ ನನಗೆ ವರೆಲ್ಲ ಕೂಲಿ ಮಾಡಿದ್ರೆ ಒಂದು 500 ರೂಪಾಯಿ ಅಷ್ಟೇ ನನ್ನ ಕೆಪಾಸಿಟಿ. ಆವಾಗ ಹೆಣ್ಣಾಳಿಗೆ 50 ರೂಪಾಯಿ, ಗಂಡಾಳಿಗೆ 80 ರೂಪಾಯಿ ಕೂಲಿ ಇತ್ತು. ಊಟ ನಾಷ್ಟ ಎಲ್ಲ ಕೊಡೋರು. ಆ ಊಟ ನಾಷ್ಟಕ್ಕೆ ಅದ್ಭುತ ಹೋಟ್ಲ್ ಊಟ ಅಂದರೆ ಇನ್ನೂ ಖುಷಿ ನಮಗೆ. ಆ ಥರ ಊಟ ತಿಂದು ಬೆಳತಕ್ಕಂಥವ್ಳು ನಾನು. ಅಂದರೆ ಈ ಸುಮಾರು ಇದೇ ವಿಡಿಯೋಗಳಲ್ಲೇ ಸಾಕಷ್ಟು ಹೇಳಿದ್ದೀನಿ ನಾನು. ನನ್ನ ಹೆಸರು ಮಾರುತಿ ಅಂತ, ನೆಲಮಂಗಲದಿಂದ ಬಂದಿದ್ದೀವಿ. ನಮ್ಮ ಮಿಸ್ಸಸ್ಗೆ ತಲೆಯಲ್ಲಿ ಪ್ರಾಬ್ಲಮ್ ಇತ್ತು, ತಲೆಯಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದರು. ನಾವು ಒಂದು ಮೂರು ಕಡೆ ತೋರಿಸಿದ್ವು. ಅವ್ರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಅದಾದಮೇಲೆ ನಮಗೆ ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ನಮ್ಮ ತಂದೆಯವ್ರು ಹೇಳಿದ್ರು ಅಂದ್ಬಿಟ್ಟು ನಾವು ಈ ಕಡೆ ಫಸ್ಟ್ ಟೈಮು ದೊಡ್ಡಬೆಳಂಗ್ಲಾಗೆ ಹೋದೋ. ಅಲ್ಲಿ ಹೋದಾಗ ಅಮ್ಮವ್ರು ಹೇಳಿದ್ರು ಫಸ್ಟು 3 ಟೈಮು ಮೊರೆ ನೀರು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅದಾದಮೇಲೆ ನಾವು ಒಂದೇ ಟೈಮು ನಾವು ಇದುವರೆಗೂ ಹಾಕ್ಸ್ಕೊಂಡಾದ್ಮೇಲೆ ನಂದು ಒಂದು ಸ್ವಲ್ಪ ದುಡ್ಡಿಂದು ಪ್ರಾಬ್ಲಮ್ ಇತ್ತು, ಅದು ಕೂಡ ಕೇಳ್ಕೊಂಡಿದ್ದು. ಇಬ್ಬರು ಬಂದು ಕೇಳ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಮಿಸ್ಸಸ್ಗೆ ಈಗ ಫಸ್ಟ್ ಟೈಮು ಲಾಸ್ಟ್ ಅಮಾವಾಸ್ಯೆಯಲ್ಲಿ ನಾವು ಹಾಕ್ಸ್ಕೊಂಡಿದ್ವಿ, ನಮ್ಮ ಮಿಸ್ಸಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಅದರಲ್ಲಿ ಇವಾಗ ನಮ್ಮ ಮಿಸ್ಸಸ್ಗೆ ಈಗ ಒಂದು ಮಿನಿಮಮ್ ಒಂದು 30% ಕಮ್ಮಿ ಆಗಿದೆ. ಫಸ್ಟ್ ಟೈಮಲ್ಲೇ ಕಮ್ಮಿ ಆಗಿದೆ. ಅವರು ಇರೋದ್ರಲ್ಲಿ ಡೈಲಿ ಒಂದೊಂದು ಟ್ಯಾಬ್ಲೆಟ್ ತೊಗೊಬೇಕಾಗಿತ್ತು, ಇರೋದ್ರಲ್ಲಿ ಈಗ ಒಂದು 30% ಕಮ್ಮಿ ಆಗಿದೆ. ಇನ್ನೂ ನಮ್ಮದು 2 ಮೊರೆ ನೀರಿದೆ ಅಮಾವಾಸ್ಯೆಗೆ. ನಾವು ಬರ್ತೀವಿ ಈಗ 2ನೇ ಸಲ ತಿರ್ಗಾ ಪ್ರಶ್ನೆ ಕೇಳೋಕ್ಕೆ ಬಂದಿದ್ದೀವಿ. ನಂದು ದುಡ್ಡಿಂದು ಸ್ವಲ್ಪ ನನಗೆ ಪಾಸಿಟಿವ್ನೆಸ್ ತೋರಿಸ್ತಾ ಇದೆ. ಇಲ್ಲಿ ಫಸ್ಟು ನಮ್ಗೆ ನಂಬಿಕೆ ಇರಬೇಕು, ಪಾಸಿಟಿವ್ನೆಸ್ ಇರಬೇಕು. ಇಲ್ಲಿ ಬರ್ತಿದ್ದೀವಿ ಆಗ್ತದೆ ಅಂತ. ಸುಮ್ಮನೆ ನಾವು ಏನೋ ಬರಬೇಕು, ಅಲ್ಲಿ ದುಡ್ಡು ಕೊಡ್ತೀವಿ, ಇಲ್ಲಿ ಆಗಲ್ಲ ಅನ್ನೋದಲ್ಲ. ನಂಬಿಕೆ ಇಟ್ಟು ಬರಬೇಕು, ಆಮೇಲೆ ಪ್ರಯತ್ನ ಪಡಬೇಕು. ಅದಾದಮೇಲೆ ನಮಗೇನಾಗುತ್ತೋ ನಂಬಿಕೆ ಇಡಬೇಕು. ಈಗ ನಮ್ಮ ಮಿಸ್ಸಸ್ ನನಗನ್ಸಿರೋ ಮಟ್ಟಿಗೆ ನಮ್ಮ ಮಿಸ್ಸಸ್ ಕಮ್ಮಿ ಆಗಿದೆ. ನಂಗೆ ನಂಬಿಕೆ ಇದೆ ದೇವಸ್ಥಾನದಲ್ಲಿ. ಮತ್ತು ಅದನ್ನು ನಾನೇನು ಮಾಡಿದೆ, ಆವಾಗ 350 ರೂಪಾಯಿ ಇಟ್ಕೊಂಡು ಜೊತೆ ಎಲ್ಲ ಓದೋ ದರ್ಶನ ಮಾಡ್ಕೊಂಬರೋಕ್ಕೆ ಎಲ್ಲರೂ ನನಗೊಂದು ಈ ಕೆಟ್ಟ ಸ್ವಭಾವ ಅಂದರೆ ಈಜು ಹೊಡಿಯೋದು, ಈ ಮೀನು ತಿನ್ನೋದು, ಮೀನು ಹಿಡಿಯೋದು, ಅದು ಎಲ್ರಿಗೂ ಇದ್ದೇ ಇರುತ್ತೆ. ಆ ಒಂದು ಟೈಮಲ್ಲಿ, ಆ ಒಂದು ಏಜಲ್ಲಿ ಇದ್ದೇ ಇರುತ್ತೆ. ನನಗೂ ಕೂಡ ಆ ಏಜಲ್ಲಿ ಆ ಒಂದು ಸ್ವಭಾವ ಇತ್ತು. ಅದಾದಮೇಲೆ ನಾನು ಅವರೆಲ್ಲ ಹೋದ್ಮೇಲೆ ನಾನೇನು ಮಾಡಿದೆ, ಲಾಸ್ಟಿಗೆ ನಾನೇ ಸ್ನಾನ ಮಾಡಿದ್ದು. ಸ್ನಾನ ಮಾಡ್ಬೇಕಾದ್ರೆ ಒಂದು 4-5 ಕಲ್ಲನ್ನು ಹಾಯ್ಕೊಂಬಂದಿದ್ದು. 4-5 ಕಲ್ಲು ಹಾಯ್ಕೊಂಬಂದ್ರೆ 2008ರಲ್ಲಿ ಕಲ್ಲು ಹಾಯ್ಕೊಂಬಂದಿದ್ದು. ನನಗೆ ಅದು ದೇವ್ರು ಅಂತ ಗೊತ್ತಾಗಿದ್ದು 2013ರಲ್ಲಿ.
ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು 2013 2008 ಕಲ್ಲು ಹಾಯ್ಕೊಂಬಂದಾಗ ಆವಾಗ ಅದನ್ನು ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲ, ಅದು ಬಾಗಿಲು ಓಡೋಗ್ಬಿಡುತ್ತೆ ಅಂದ್ಬಿಟ್ಟು ಬಾಗಿಲಿಗೆ ಕಲ್ಲಿಟ್ಟಿದ್ದೆ ನಾನು. ಅದನ್ನು ಬಾಗಿಲಿಗೆ ಕಲ್ಲಿಟ್ಟ ಮೇಲೆ ಕಾಲಲ್ಲೇ ತಾನೇ ಮಾತಾಡಿಸೋದು, ಕಾಲಲ್ಲೇ ಮಾತಾಡ್ಸೀನಿ, ಹೋಗೋದು ಬರೋದು ಅದನ್ನೆಲ್ಲ ಕಾಲಲ್ಲೇ ಮಾತಾಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಕಲ್ಲನ್ನ. ಆಮೇಲೆ ಅದು ದೇವರು ಅಂತ ಗೊತ್ತಾಗಿದ್ದು ನಮಗೆ 2013. ಅದು ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ಅನ್ನಗೆರೆ ಕಟ್ಟೆ ಅಂತಕ್ಕಂಥದ್ದು ಒಂದು ಭೂತಪ್ಪನು ಮತ್ತು ಒಂದು ಚೌಡಮ್ಮ ಅಂತ ಇದೆ, ಶಿವಮೊಗ್ಗದ ಹತ್ರ ಇದೆ ಅಲ್ಲಿ. ಆವಾಗ ಅಲ್ಲಿ ಭಾಳ ಸತ್ಯ ನಡೀತಾ ಇತ್ತು. ಇವಾಗೆಲ್ಲ ದೇವ್ರನ್ನ ಬಂಡವಾಳಗಳನ್ನೇ ಮಾಡ್ಕೊಂಡಿರತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಆ ಟೈಮಲ್ಲಿ ನಾವು ಅಲ್ಲಿ ಹೋದಾಗ ಬಿರಿಯಾನಿ, ಇವತ್ತಿಗೂ ಕೂಡ ಹೋಗಿ ಅಲ್ಲಿ ಬಿರಿಯಾನಿನೇ ಹಂಚೋದು. ಹಿಂದೂ ಮುಸ್ಲಿಮ್ಸ್ ಎರಡು ಒಂದೇ ಜಾಗದಲ್ಲಿದ್ದಾವೆ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ದೇವಸ್ಥಾನಕ್ಕೆ ಮಾಡ್ತೀನಿ ಅಂದರು. ಮೊದಲೇ ನಾನು ತಿನ್ನೋ ಜಾತಿಲಿ ಹುಟ್ಟಿದ್ದೀನಿ, ಅದೇನು ಮುಚ್ಚುಮರೆ ಏನಲ್ಲ. ಮತ್ತು ಜಾತಿಗಳಲ್ಲಿ ಯಾವುದದು ಮುಚ್ಚುಮರೆ, ಹುಟ್ಟಿರೋ ಜಾತಿನೇ ನಾನು ತಿನ್ನೋ ಜಾತಿಲಿ ಹುಟ್ಟಿದ್ದೀನಿ ಅಂಥದ್ರಲ್ಲಿ ಅದರಲ್ಲಿ ಯಾವುದು ತಿನ್ನೋ ಜಾತಿಲಿ ಉಟ್ಕೊಂಡು ನಾನು ಮತ್ತು ಫಸ್ಟ್ ತಟ್ಟೆಗೆ ಹಾಕ್ಸ್ಕೊಂಡು ಅದು ಕಲ್ಲು ಬಾಗಿಲಿತ್ತಲ್ಲ, ಬಾಗಿಲಿಕ್ಕಿನಲ್ಲ ಅವತ್ತು ಮಾತ್ರ ಕಲ್ಲನ್ನ ಎಳ್ಕೊಂಡೆ. ಅದು ಬಾಗಿಲು ಹಾಕ್ಬೇಕಾದ್ರೆ ಕಲ್ಲು ಬಂತು. ಅದನ್ನು ಅದೇ ವಿಚಾರಕ್ಕೆ ಏನಾದರೂ ಎತ್ಕೊಂಡು ಹೋದ್ನೋ ಇಲ್ಲ ದೇವ್ರ ಕೃಪೆ ಅಷ್ಟು ಬಿಟ್ಟರೆ ನಂದು ಇನ್ನೇನೂ ಇಲ್ಲ. ಮತ್ತು ಆ ಕಲ್ಲನ್ನು ಹಂಗೆ ವಿನಿಟಿ ಬೆಲ್ಲ ಹಾಕ್ಕೊಂಡು ಹಂಗೆ ಹೋದೆ. ಅವರು ನಿಂಬೆಹಣ್ಣು ಏನಿಲ್ಲ 2 ನಿಂಬೆಹಣ್ಣು ಕೊಡ್ತಾರೆ. ಅಲ್ಲಿ ಕವಡೆ ಹಾಕ್ಬಿಟ್ಟು ನಮ್ಮ ಹೆಸರು ಕೇಳ್ತಾರೆ, ಹೆಸರು ಮೇಲೆ ನೋಡಿ ಹೇಳ್ತಾರೆ ಅಷ್ಟೇ. ಅವರು ಏನು ಅಂದಿಲ್ಲ, ಆಗುತ್ತೆ ಹೋಗಿ, ನೀನು 3 ಸತಿ ನೀರು ಹಾಕ್ಸ್ಕೊಂಡಿದ ತಕ್ಷಣ ನೀನು ಕಮ್ಮಿ ಆಗುತ್ತೆ, ಮೊದಲನೇ ಸತಿನೇ ಕಮ್ಮಿ ಆಗುತ್ತೆ, ಹೋಗಿ ನೋಡಿ ಅಂತ ಹೇಳೋದು. ಇಲ್ಲಿ ಬಂದಿರೋರೆಲ್ಲ ತುಂಬ ಜನನೂ ಆಗಿದೆ ಅಂತ ಹೇಳಿದ್ದಾರೆ, ಆಗಿಲ್ಲ ಅಂತ ಯಾರೂ ಹೇಳಿಲ್ಲ. ಕಮ್ಮಿ ಆಗಿದೆ ತಲೆನೋವು ತುಂಬ. ನಂಗೆ ಡೈಲಿ ಒಂದು ಟ್ಯಾಬ್ಲೆಟ್ ಇಲ್ಲಾಂದರೆ ಆಗ್ತಿರ್ಲಿಲ್ಲ, ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಒಂದೇ ಅಮಾವಾಸ್ಯಲ್ಲಿ ಹಾಕ್ಸ್ಕೊಂಡು ಇನ್ನೂ 2 ಸತಿ ಹಾಕ್ಸ್ಕೋಬೇಕು. ಅದು ಒಂದೇ ಅಲ್ಲ, ನಮ್ಮದು ದುಡ್ಡಿನ ಸ್ವಲ್ಪ ಸಮಸ್ಯೆ ಆಗಿತ್ತು. ಒಂದು 14 ಲಕ್ಷ ದುಡ್ಡು ಕೊಟ್ಬಿಟ್ಟು ಸಿಗಾಕೊಂಡಿದ್ವಿ. ಅದಕ್ಕೂ 3 ಸತಿ ಮೊರೆ ನೀರು ಹಾಕ್ಸ್ಕೊಳಕ್ಕೆ ಹೇಳಿದ್ದಾರೆ ನಮ್ಮ ಹಸ್ಬೆಂಡ್ಗೆ. ಅದು ಏನೋ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಎಲ್ಲವೂ ಸ್ವಲ್ಪನೇ ಆಗ್ತಾ ಬರುತ್ತೆ, ಒಂದೇ ಸತಿ ಆಗಲ್ಲ. ಎಲ್ಲನೂ ಒಂದು 3 ಸತಿ ಹಾಕ್ಸ್ಕೊಂಡು ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ನಮಗೆ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ನಾವು ಬೆಳಗ್ಗೆನೇ ಬರ್ತೀವಿ, 7 ಗಂಟೆಗೆ ಮನೆ ಬಿಟ್ಟು ಬೇಗನೆ ಬರ್ತೀವಿ. ಇಲ್ಲೇ ಕುತ್ಕೊಂಡು ಏನಾದರೂ ನಾವು ಇಲ್ಲೇನಾದರೂ ಮಾಡಬೇಕು ಅಂತ ಆ ಥರ ಫೀಲ್ ಆಗುತ್ತೆ. ಇಲ್ಲಿದ್ದಾಗ ಬೇಗ ಮನೆಗೆ ಹೋಗ್ಬೇಕು ಅನ್ನೋ ಥರ ಫೀಲ್ ಆಗಲ್ಲ. ಎಲ್ಲೂ ಹೋಗಬೇಡಿ, 1 ಸತಿ ಬಂದು ಪ್ರಯತ್ನ ಪಡಿ, 3 ಸತಿ ಮೊರೆ ನೀರು ಹಾಕ್ಸ್ಕೊಳ್ಳಿ, ನೋಡಿ ನಿಮ್ಮ ಕೈಲಿ ಆಗುತ್ತಾ ಅಂತ ನೋಡ್ಬಿಟ್ಟು ಆಮೇಲೆ ಬೇರೆ ಕಡೆ ಮೂವ್ ಆಗಿ. ಅಮ್ಮನವರು ಏನಿದ್ರು ಮುಂದಗಡೆ ಬೇರೆ ಇದ್ರ ಥರ ಮುಂದಗಡೆ ಮೋಡಿ ಮಾಡೋದು ಆ ಥರ ಇಲ್ಲ. ಏನಿದೆಯೋ ಅವರು ಓಪನ್ ಆಗಿರ್ತಾರೆ. ಅವರು ಒಳಗಡೆ ಕುಂತಾಗ ದೇವ್ರ ಥರ. ಇಲ್ಲಿ ನಮ್ಮ ಹತ್ರ ಏನಿರ್ತಾರೆ ಎಲ್ಲ ಆ್ಯಸ್ ಇಟ್ ಈಸ್ ಕ್ಯಾಶುವಲಾಗಿ ಏನಿರುತ್ತೋ ಮಾತಾಡ್ತಾರೆ. ಎಲ್ಲರ ಹತ್ರನೂ ಅವರು ಇದೇ ಕ್ಲೋಸೇ ಇರ್ತಾರೆ. ನಾವು ಅವ್ರವ್ರ ಮನಸ್ಸು ಅವ್ರು ಏನು ಅಂದ್ಕೊತಾರೋ, ಫಸ್ಟ್ ಬಂದವ್ರಿಗೆ ಏನಪ್ಪ ಈ ಥರ ಮಾತಾಡ್ತಾರೆ ಅಂದ್ಕೊತಾರೆ. ಬರ್ತಾ ಅವ್ರಿಗೆ ಇದಾಗ್ಬಿಡುತ್ತೆ. ಅದು ನಾರ್ಮಲ್, ನಮಗೆ ಅನಿಸಿಲ್ಲ. ನಮಗೆ ಅನಿಸ್ತಾ ಇದೆ ಈಗ ನಮಗೆ. ನಾನೇ ಹೇಳ್ತೀನಲ್ಲ, ನಮ್ಮ ಮಿಸ್ಸಸ್ಗೆ ಇವಾಗ ಎಕ್ಸಾಂಪಲ್ ಇವಾಗ ಒಂದು 30% ಕಮ್ಮಿ ಆಗಿದೆ. ಆಗುತ್ತೆ, ನಮ್ಗೆ ನಂಬಿಕೆ ಇಟ್ಟು ಬರಬೇಕು ಅಂತ ಬಂದಿದ್ದೀವಿ. ನಂಬಿಕೆ ಇಡಬೇಕು, ಆಗುತ್ತೆ. ಕಷ್ಟ ಅಂತ ಬರೋ ಭಕ್ತರಿಗೆ ಅವರು ನಂಬಿಕೆ ಇಟ್ಟು ಬರಬೇಕು. ಎಲ್ಲೋ ಕಳೀತಾರೆ, ಎಲ್ಲೋ ಇದು ಮಾಡ್ತಾರೆ. ಅವರು ಇವಾಗ ಇಲ್ಲಿಂದ ಬರೋ ಜನಗಳು ಇದು ನೋಡಬೇಕು. ಅವರು ನಾವು ಅಮೌಂಟ್ ಕೊಡ್ತೀವಿ ಅಂತ ನೋಡಬಾರ್ದು, ಬರಬೇಕು. ಫಸ್ಟು ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ಎಲ್ಲರಿಗೂ ಕಮ್ಮಿ ಆಗುತ್ತೆ. ಕಷ್ಟ ನಾವು ದುಡ್ಡು ಖರ್ಚು ಮಾಡೋ ಅಂತ ಬರಬೇಡಿ. ಕಷ್ಟ ಇರೋರು ಎಲ್ಲ ಬನ್ನಿ. ಕಷ್ಟ ಇರೋರು ಎಲ್ಲೋ ದುಡ್ಡು ಕಳ್ಕೊಂಡು ಎಲ್ಲ, ಎಕ್ಸಾಂಪಲ್ ನಾನೇ ಎಷ್ಟೋ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ. ಎಲ್ಲರೂ ಬನ್ನಿ, ಕಷ್ಟ ಬಿಟ್ಟು ಎಲ್ಲ ಒಳ್ಳೆಯದಾಗುತ್ತೆ. ವೆನಿಟಿ ಬ್ಯಾಗಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಬಿರಿಯಾನಿ ಹಿಡ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ನೀರಿನ ಬಾಟ್ಲಿ ಹಿಡ್ಕೊಂಡಿದ್ದೀನಿ, ವೆನಿಟಿ ಬ್ಯಾಗ್ ತಗ್ಲಾಕೊಂಡಿದ್ದೀನಿ. ಅಲ್ಲಿದ್ದು ಒಬ್ಬ ಮುಸ್ಲಿಮ್ಸ್ ಅವರು ತಾತ ನನ್ನನ್ನು ಕರೀತಾರೆ, ಇಲ್ವಾ ಅಂತ. ನಾನು ಮೊದಲೇ ಹೊಟ್ಟೆ ಹಾಸ್ಕೊಂಡಿದ್ದೀನಿ, ನೀನು ಇದನ್ನು ಎಲ್ಲಿ ಈ ತಾತ ಕಿತ್ಕೊತಾನೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದು ಇಟ್ಬಿಟ್ಟು ಬರ್ತೀನಿ ಇರು ಅಂದರೆ ಬಿಡಲೇ ಇಲ್ಲ, ಕರೆದೇ ಬಿಟ್ಟ. ಆಮೇಲೆ ಇಲ್ಲೇ ಕೂತ್ಕೊಂಡು ತಿನ್ನಿ ಒಂದು ಬಾ ಅಂತ ಕರೆದ. ಆಮೇಲೆ ನಿನ್ನ ಪರ್ಸಲ್ಲಿ ಏನೈತೆ ಅಂತ ಅಂದ. ಆವಾಗ ಒಂದು ಸ್ವಲ್ಪ ಚೀಟಿ ವ್ಯವಹಾರಗಳು ಮಾಡ್ತಿದ್ರಲ್ಲ, ಕುಲ್ಕ ಚೀಟಿ, ಅದೇ ದೊಡ್ಡದು. ಆವಾಗ ನಾವು ಎಲ್ಲ ತಿಂಗ್ಳಿಗೆ 1,000 ರೂಪಾಯಿ ಕಟ್ಟೋದು ಮಾಡ್ಕೊಂಡಿದ್ದು. ಆವಾಗ ಅದೇ ದುಡ್ಡು ಒಂದು 20,000 ನಂತ ಪರ್ಸಲ್ಲಿತ್ತು.
ಅಷ್ಟೊತ್ತಿಗಾಗಲೇ ನಾನು ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೆ. ಯಾರೋ ಏನೋ ಮಾಡಿಸಿದ್ದಾರೆ, ಆದರೆ ಅದು ಸಿಕ್ಕಾದ ಮೇಲೆ ಸಾಕಷ್ಟು ನನಗೆ ನೋವಾಗೋಯ್ತು. ಮೈ ಉರಿ ಬರೋದು, ಮತ್ತು ಸುಸ್ತಾಗೋದು, ವಾಮಿಟ್ ಆಗೋದು, ತಿರ್ಗಿ ಆಮೇಲೆ ತಲೆ ಭಾರ ಆಗೋದು, ಆಮೇಲೆ ಇದ್ದಕ್ಕಿದ್ದಂಗೆ ಜ್ಞಾನ ಚೇಂಜ್ ಆಗೋದು, ಯಾರೋ ಬಂದಂಗೆ ಆಗೋದು, ಓದಂಗೆ ಆಗೋದು, ಪಕ್ಕದಾಗೆ ಓಡಾಡ್ದಂಗೆ ಆಗೋದು, ಈ ಥರ ಎಲ್ಲ ಆಗೋದು. ಬೇರೆಯವ್ರಿಗೆ ಅದನ್ನು ಹೇಳಿದಾಗ ಅದು ಅವ್ರು ಕನ್ಸೆಸ್ಟ್ ಮಾಡ್ತಿರ್ಲಿಲ್ಲ. ಅಯ್ಯೋ ನಿನ್ಗೆ ಯಾರಿಗೂ ಆಗ್ದಿಲ್ದಿದ್ದು ನಿನ್ಗೆ ಆತತ್ ತಗೋ, ಎಲ್ಲ ನಿನ್ನ ಕಲ್ಪನೆ, ನಿನ್ನ ಊಹೆ ಅಂತ ಮಾತಾಡೋರು. ಆಯಿತು ಬಿಡು ಅಂದ್ಬಿಟ್ಟು ಆ ನೋವನ್ನ ಹೇಳ್ಕೊಂಡೆ ಸುಮ್ಮನೆ ಇದ್ದೆ. ಆವಾಗ ಆ ತಾತ ಆ ಕಲ್ಲಿತ್ತಲ್ಲ, ಆ ವೆನಿಟಿ ಬ್ಯಾಗಲ್ಲಿ ಇಕ್ಕೋ ಅಂದ್ಬಿಟ್ಟು ಆ ವೆನಿಟಿ ಬ್ಯಾಗಲ್ಲಿ ಇದ್ದಿದ್ದ ಕಲ್ಲನ್ನ ನಾನು ಕಲ್ಲು ನಿಕ್ಕೊಂಡು ಕಲ್ಲು ತೋರಿಸಿದ್ರೆ ಇನ್ನೇನ ಅನ್ಕೊಂತಾರೆ ಅಂದ್ಬಿಟ್ಟು, ಮಾಮೂಲಿ ಹೆಣ್ಮಕ್ಳು ಪರ್ಸಲ್ಲಿ ಇನ್ನೇನು ಇಕ್ಕೊಂತಾರೆ, ಲಿಪ್ಟಿಕ್ಕು, ಪ್ಯಾರಂಗ್ಲೋಲಿ. ನಾನು ಆಳು ಮುಳ್ಳು ಅದನ್ನ ಮೊದಲೇ ಮೇಕಪ್ ರಾಣಿ ನಾನು. ಬರೋದೆಲ್ಲ ತುಂಬ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲ ತುಂಬ್ಕೊಂಡು ಇಟ್ಕೊಂಡಿದ್ರೆ ಒಂದು ಹೆಣ್ಮಕ್ಳಿಗೆ ಅದೇ ತಾನೇ ಮುಖ್ಯ. ಒಂದು ಐಶ್ವರ್ಯ ಇನ್ನೇನು ಬೇಕು ಹೆಣ್ಮಕ್ಳಿಗೆ, ಅಂದ ಚಂದನೇ ಬೇಕಾಗೋದು. ನಾನು ಎಲ್ಲ ಪ್ಯಾರಂಗ್ಲೋಲೆಲ್ಲ ಸಾಕತ್ತಾಗೆ ತುಂಬ್ಕೊಂಡಿದ್ದೆ ಬಿಡು. ತೂಕ ಏನು ಸರಿಯಾಗೇ ಇತ್ತು ವೆಂಟಿ ಬ್ಯಾಗಲ್ಲಿ. ಅದ್ರಲ್ಲಿ ಬೇರೆ ದುಡ್ಡು ಬೇರೆ ಒಂದು 20,000 ಇತ್ತು. ಅದು ಚೀಟಿ ಕಟ್ಟಬೇಕು ಅಂತ ಇಟ್ಕೊಂಡಿದ್ದೆ. ಅದು ಶಿವ ಅಂತ ಎಲ್ಲಿ ತಾತ ನೋಡಿಕೊಂಡು ಕಿತ್ಕೊತಾನೆ ಅಂದ್ಬಿಟ್ಟು ನಾನೇನು ಮಾಡಿದೆ, ದುಡ್ಡೆಲ್ಲ ಹಂಗೆ ಬಚ್ಚಿಟ್ಕೊಂಡು, ಕಲ್ಲು ದುಡ್ಡು ಬಚ್ಚಿಟ್ಕೊಂಡು ಮಿಕ್ಕಿದೆಲ್ಲ ಕೊಡೋದೆ. ಅದೆಲ್ಲ ನಿನ್ನ ಮಡ್ಲಾಗೆ ಇಟ್ಕೊಂಡಿರೋದು, ಅದನ್ನ ಹಾಕು ಅಂತ ಅಂದ. ಅಜ್ಜ ಪಕ್ಕ ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಕಿತ್ಕೊತಾನೆ ದುಡ್ಡು ಒಂದು 500,000 ಓದ್ತದೆ ಅಂದ್ಬಿಟ್ಟು, ತಾತ ನಿಂದು ಯಾವುದು ಜ್ಯೋತಿಷ್ಯನೂ ಬೇಡ, ಯಾವುದು ಬೇಡ, ಸಾಕು ಬಿಡು ಅಂತ ನಾನೇನು ಮಾಡಿದೆ, ಎದ್ದೆ ಆ ಕಲ್ಲಿತ್ತಲ್ಲ, ಆ ಕಲ್ಲನ್ನ ಎತ್ತಾಕ್ತೆ. ನೀನು ಕೈಯಾಗಿ ಇಟ್ಕೊಂಡಿದ್ದೆ, ಅದನ್ನ ಅಲ್ಲಿಡು ಅಂದ. ಇದೆಲ್ಲ ಮಿಕ್ಕಿದೆಲ್ಲ ಎತ್ಕೊ ಅಂದ. ಆಮೇಲೆ ಸರಿ ಆಯಿತು ಎತ್ಕೊಂಡೆ. ಆಮೇಲೆ ಎಲ್ಲ ಎತ್ಕೊಂಡು ಪರ್ಸೊಳಗೆ ಇಟ್ಕೊಂಡು ಕಲ್ಲು ಮಾತ್ರ ಅಲ್ಬಿಟ್ಟೆ. ನನಗೇನು ಅವಶ್ಯಕತೆ ಇರಲಿಲ್ವಲ್ಲ, ಅದೇನು ಗೊತ್ತಿರುತ್ತಲ್ಲ ಕಲ್ಲು ಯಾರಿಗೆ ಏನಕ್ಕೆ ಅವಶ್ಯಕ, ಮಾಸ್ತಾಗಿ ಸಿಗ್ತವೆ ದಂಡಿಗ. ನಾನೇನು ಮಾಡಿದೆ, ಕಲ್ಲನ್ನ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಲಿಪ್ಟಿಕ್ಕು ಪ್ಯಾರಂಗ್ಲಿ ಎಲ್ಲ ಎತ್ಕೊಂಡು ಅಲ್ಲಿ ಹೋಗಿ ನೋಡಿ, ಅಲ್ಲಿ ಮಲ್ಲಿಗೆ ಮೊಗ್ಗು ಮಾರ್ತಾರಲ್ಲ, ಒಂದು ಇಡೀ ಮೊಗ್ಗು ತಗೊಂಬ ಅಂದ. ಆಮೇಲೆ ಅದು 1/4 kg 120 ರೂಪಾಯಿ ಮಲ್ಲಿಗೆ ಮೊಗ್ಗು. ಆಮೇಲೆ 10 ರೂಪಾಯಿ ಕೊಡು ಮಲ್ಲಿಗೆ ಮೊಗ್ಗು ಅಂತ ಅಂದರೆ ಅವ್ನು ಕೊಡಲಿಲ್ಲ. ಆಮೇಲೆ ಒಂದು 30 ರೂಪಾಯಿ ಮಲ್ಲಿಗೆ ಮೊಗ್ಗು ತಗೊಂಡು ಈ ಕೈ ತುಂಬ ಹಿಡ್ಕೊಂಡು ಆ ಕಲ್ಲು ಮೇಲೆ ಹಾಕು ಅಂದ. ಹಿಂಗೆ ಕೈ ತುಂಬ ಹಿಡ್ಕೊಂಡು ಅದ್ರ ಮೇಲೆ ಎಸ್ತರೆ ಎಲ್ಲ ಮೊಗ್ಗಿದ್ದವೆಲ್ಲ ಹೂವು ಆಗೋಯ್ತು. ಹೂವು ಅರಳಿಬಿಟ್ರೆ ನನಗೊಂದು ಸ್ವಲ್ಪ ಭಯ ಆಗೋಗ್ಬಿಡ್ತು. ಅವಾಗ ಮಗ್ಗು ಇದೇನಪ್ಪ ಏನೋ ಇವರು ಮಾಡಿಬಿಟ್ಟವ್ರೆ ಅಂತ ಅವಾಗ ತಾತಂಗೆ ಹೇಳಿದೆ. ನಾನೆಲ್ಲ ಸ್ಟೋರಿ ಹೇಳಿದೆ. ತಾತ ಇದು ಕಲ್ಲು ಎಲ್ಲಿ ಸಿಕ್ತಮ್ಮ ಅಂತಾಗ ತಾತನೇ ಹೇಳ್ಬಿಟ್ಟ, ಇದು ನಿನ್ನನ್ನು ಹುಡ್ಕೊಂಬಂದಿದ್ದೆ, ನೀನು ಇದನ್ನು ಇಟ್ಕೊಂಡು ಪೂಜೆ ಮಾಡು, ನೀನು ಕರ್ನಾಟಕದೊಳಗಡೆ ನಿನ್ನನ್ನು ಜನ ನೋಡೋಕ್ಕೆ ಬರ್ತಾರೆ, ನಿನ್ನನ್ನು ಗುರುತಿಸ್ತಾರೆ, ನಿನಗೆ ಪೂಜೆ ಮಾಡ್ತಾರೆ, ನಿನ್ನಗೆ ಸೇವೆ ಮಾಡ್ತಾರೆ ಅಂತ ತಾತ ಹೇಳ್ದ. ಈಗ ಅದನ್ನು ಹೇಳಿದಾಗ ಎಂಥವ್ರಿಗೂ ಭಯ ಆಗುತ್ತೆ. ಭಯ ಆದಾಗ ನಾನು ಹೇಳಿದೆ, ಓಪನ್ನಾಗಿ ಹೇಳಿದೆ, ತಾತ ಇವಾಗ ಆಲ್ಮೋಸ್ಟ್ ನನಗಾಲೆ ಮೈ ಉರಿ ಬರುತ್ತೆ, ಮತ್ತು ತಲೆನೋವು ಬರುತ್ತೆ, ನನಗೆ ಮೈಕೈ ನೋವು, ಮತ್ತು ರಾತ್ರಿ ಮಲ್ಗಕ್ಕೆ ನಿದ್ದೆ ಇಲ್ಲ, ಬಂಡೆ ಎಲ್ಲ ಬಿದ್ದಂಗೆ ಆಗುತ್ತೆ, ಇದೆಲ್ಲ ಆಗುತ್ತೆ ಅಂತ ಹೇಳಿದಾಗ ತಾತ ಏನು ಹೇಳ್ದೆ, ನಿನ್ಗೆ ಅದೇ ಗೊತ್ತಿಲ್ಲ, ಇದನ್ನಿಟ್ಟು ಪೂಜೆ ಮಾಡು, ನಿನಗೆಲ್ಲ ನಿವಾರಣೆ ಆಗುತ್ತೆ ಅಂತ ತಾತ ಹೇಳ್ದ. ಅಜ್ಜ ಹೇಳಿದ್ನಲ್ಲ ಸರಿ ಬಿಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಕಲ್ಲನ್ನ ಆಯ್ತು ಅಜ್ಜ ಇದು ನೀನೇ ಇಟ್ಕೊ, ನಿನ್ನ ಹತ್ರನೇ ಇಟ್ಕೊಂಬಿಡು, ನನಗೆ ಬೇಡ, ನಾನು ಹೊರಡ್ತೀನಿ ಅಂತ. ತಾತ ಏನಂದ ಲಾಸ್ಟಿಗೆ ಒಂದು ಮಾತು ಕರೆದ, ಇದು ನನ್ನ ಹತ್ರ ಅಲ್ಲ, ನನ್ನ ಹುಡ್ಕೊಂಡಲ್ಲ ಬಂದಿದ್ದು, ನೀನು ಹುಡ್ಕೊಂಬಂದಿದೆ, ಇದನ್ನು ಇಟ್ಟು ಪೂಜೆ ಮಾಡು, ನೀನು ಊಹೆ ಮಾಡ್ದಿಲ್ದಷ್ಟೊತ್ತಿಗೆ ನೀನು ಬೆಳಿತೀಯ, ನೀನು ಕೂತಿರೋ ಜಾಗಕ್ಕೆ ಎಲ್ಲವನ್ನು ನಿನಗೆ ತಂದು ಕೊಡ್ತಾರೆ ಅನ್ನತಕ್ಕಂಥ ಮಾತಾಯಿತು. ಸರಿ ಆಯಿತು. 2008 ಮಾತು ಅಂದಾಗ ಸರಿ ಅಂದ್ಬಿಟ್ಟು ಅದು ಇನ್ನು ನೆಗ್ಲೆಟು ದೇವರು ಅಂದರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ನೆಗ್ಲೆಟೇ ಮಾಡ್ತಾರೆ ಬಿಡು. ಯಾಕೆಂದರೆ ಕೆಲವ್ರು ಜನ ದೇವ್ರನ್ನ ಇಟ್ಕೊಂಡು ಬಂಡವಾಳ ಮಾಡ್ಕೊಂಡಿರೋದ್ರಿಂದ ಒಳ್ಳೆಯದಕ್ಕೂ ಕೆಟ್ಟ ಹೆಸರೇ ಬರುತ್ತೆ, ಕೆಟ್ಟದಕ್ಕೂ ಒಳ್ಳೆಯದ ಹೆಸರು. ಕೆಲವರು ಬ್ಯಾಡ್ ಕಮೆಂಟ್ಗಳನ್ನು ಮಾಡಿಬಿಡ್ತಾರೆ. ಆವಾಗ ಕಲ್ಲನ್ನು ತೊಗೊಂಬಂದು ಸರಿ ಆಯಿತು ತಾತನ ಕೈ ಕೊಟ್ಬಿಟ್ಟು ವಾಪಸ್ ಬಂದಾಗ ಹಾಲಿನ ಡೇರಿ, ಆವಾಗ ನಮ್ಮ ದೊಡ್ಡಬಳ್ಳಾಪುರ ಸೈಡಲ್ಲೆಲ್ಲ ಹಾಲಿನ ಗಾಡಿ ಹೋಗುತ್ತೆ. ಹಾಲಿನ ಗಾಡಿ ದೇವನಹಳ್ಳಿ ಹತ್ತು ಕಡೆಗೆಲ್ಲ ಹಾಲಿನ ಗಾಡಿ ಹೋಗೋದು. ಹಾಲಿನ ಗಾಡಿಗೆ ರಾತ್ರಿ 10 ಗಂಟೆಗೆ ಬಂದು ಇಳ್ಕೊಂಡೆ ಬಳ್ಳಾಪುರದಾಗೆ. ಡಿ ಕ್ರಾಸಲ್ಲಿ ಇಳ್ಕೊಂಡೆ. ಡಿ ಕ್ರಾಸಾಗಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋ ಹತ್ಕೊಂಡು ಅಲ್ಲಿ ಆನಂದ ಅಂತ ಒಂದು ಹುಡುಗ ಇದ್ದಾನೆ, ಅವನ್ನ ಕರ್ಕೊಂಡು ಅವಾಗ ನಾನು ಒಬ್ಬಳೇ ಇದ್ದೆ. ನನಗೆ ಅವಾಗ ಇದೆಲ್ಲ ಯಾವುದು ಆಸ್ತಿ ಪಾಸ್ತಿ ಏನಿರಲಿಲ್ಲ.
ಇಲ್ದಿದ್ದೆಲ್ಲ ಕೋರ್ಕೊಳ್ಳಲ್ಲ, ಇಲ್ದಿದ್ದೆಲ್ಲ ಹೇಳಲ್ಲ. ಬಡವರೇ ನಾವು ಇರೋದ್ರಲ್ಲಿ, ನಾವು ತುಂಬ ಬಡವರೇ ಇದು. ಅದರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಅದು ಇದೊಂಚೂರು ಬಿಗ್ನೆಸ್ ಮಾಡ್ಕೊಂಡು ನಾವು ಇದ್ದು. ಆಮೇಲೆ ತಿರ್ಗಾ ಮನೆಗೆ ಕರ್ಕೊಂಡೋದ್ರೆ ಬೆಳಗಿನ ಜಾವದಲ್ಲಿ ಅವಾಗ ನೋಕಿಯಾ ಸೆಟ್ ಮೊಬೈಲ್ ಶುದ್ಧ ಬರೋದದು. ಆವಾಗ ಅದೇ ದೊಡ್ಡದು 5,000 ರೂಪಾಯಿ ಅದು ಮೊಬೈಲು. ಕಷ್ಟ ಬಿದ್ದು ತಗೊಂಡು ಇಟ್ಕೊಂಡಿದ್ದೆ. ಬೆಳಗಿನ ಜಾವ ಬ್ರಾಹ್ಮಿ ಮರೆದು 3 ಗಂಟೆಗೆ ಬೆನ್ನಿಂದೆ ಇತ್ತು ಅದು. ಆ ತಾತ ಹೆಂಗೆ ಹೇಳಿದ್ನೋ ಹಂಗೆ ಆಯಿತು. ಅದು ಬೆನ್ನಿಂದೆ ಒತ್ತುತ್ತಾ ಇತ್ತಲ್ಲ, ಒತ್ತುತ್ತಾ ಇದ್ದಾಗ ಇದೇನು ಹಿಂಗೆ ಒತ್ತುತ್ತದೆ ಅಂದ್ಬಿಟ್ಟು ಕಲ್ಲು ತಗೊಂಡು ಹಿಂಗೆ ತಳ್ಳಿಬಿಟ್ಟೆ. ಹಾಗೆ ನಿದ್ದೆಗಣ್ಣಲ್ಲಿ ಇನ್ನೇನು ಕೊಡೋದೇರು ಇನ್ನೇನು ಮಾಡ್ತಾರೆ ಅಂತ ತಳ್ಳಿದೆ. ತಿರ್ಗಾ ಅದಾದಮೇಲೆ ಇಲ್ಲ ಏನೋ ಐತೆ ಅಂದ್ಬಿಟ್ಟು ತಿರ್ಗಾ ಅಷ್ಟೊತ್ತಿನಲ್ಲಿ ಮೊಬೈಲ್ ಬ್ಯಾಟ್ರಿ ಹಾಕ್ಕೊಂಡು ನೋಡಿದಾಗ ಆ ಕಲ್ಲು. ಆವಾಗ ಆ ತಾತನ ನೆನೆಸ್ಕೊಂಡೆ, ಈ ತಾತ ಹೇಳಿದ್ನಲ್ಲ ಈ ಕಲ್ಲು ನೀನು ಹುಡ್ಕೊಂಬರುತ್ತೆ ಪೂಜೆ ಮಾಡು ಅಂತ ಹೇಳಿದಾಗ ಆವಾಗ ನಾನೇನು ಮಾಡಿದೆ, ಕರೆಕ್ಟಾಗಿ ಒಂದು 3:30-4 ಗಂಟೆ ಆವಾಗ ಟೈಮು. ಆವಾಗಲೇ ಸ್ನಾನ ಮಾಡಿಕೊಂಡು ಆವಾಗಲೇ ಆ ಕಲ್ಲು ಇಟ್ಬಿಟ್ಟು ಏನೂ ಇರಲಿಲ್ಲ, ಮಾಮೂಲಿ ಅದಕ್ಕೊಂದು ಒಂದು ಚೊಂದು ಅದನ್ನು ತೊಳೆದ್ಬಿಟ್ಟು ಮಾಮೂಲಿ ಬಸ್ಲ ಮನೆಗೆ ತೊಳೆದೆ ಕಲ್ಲನ್ನ. ನಮಗೇನು ಗೊತ್ತಿರುತ್ತೆ ಅವಾಗೆಲ್ಲ, ಇವಾಗೇನೋ ಅದು ಇದು ಎಲ್ಲ ನೋಡಿ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡು ಇವಾಗ ಒಂಚೂರು ಮಾಡ್ತೀವಿ. ಅವಾಗ ನಮಗೇನು ಗೊತ್ತಿಲ್ಲ. ಅಲ್ಲೇ ಬಸ್ಲ ಮನೆಗೆ ನಾನು ಸ್ನಾನ ಮಾಡ್ಕೊಂಡು ಹಿಂದಿನಾಗೆ ಕಲ್ಲು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಕ್ಬಿಟ್ಟು ಹೂವು ಇರಲಿಲ್ಲ, ಹೂವು ಇಲ್ದಂಗೆ ಕೈ ಮುಗಿದ್ಬಿಟ್ಟೆ ಒಳ್ಳೇದಾಗಲಿ ಅಂತ. ಆವಾಗ ನನಗೆ ಸಾಕಷ್ಟು ಎದುರಾದು. ಅದನ್ನ ಇಟ್ಟು ಪೂಜೆ ಮಾಡಿದಾಗ ಈಚಿಲ್ ಮರ ರಾತ್ರಿ ಮಲಗ್ತಿತ್ತು, ಬೆಳಗ್ಗೆ ಹೇಳ್ತಿತ್ತು. ದೊಡ್ಡಬಳ್ಳಾಪುರ ಡಿ ಕ್ರಾಸು ಅರ್ಕಾವತಿ ಬಡಾವಣೆ ರೈಲ್ವೆ ಪಟ್ಟೆ ಹಿಂಭಾಗದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಹಿಂಭಾಗ, ರೈಲ್ವೆ ಪಟ್ಟೆ ಪಕ್ಕದಲ್ಲಿ. ಅದು ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ರು, ಸಾಕಷ್ಟು ಮಾಧ್ಯಮಗಳಲ್ಲಿ TV9, ಪಬ್ಲಿಕ್ TV ಇವರೆಲ್ಲರೂ ಕೂಡ BTV, ಸುವರ್ಣ TV ಇವೆಲ್ಲನೂ ಕೂಡ ಅವಾಗ ಕಸ್ತೂರಿ ಚಾನಲ್ ಅಂತ ಎಲ್ಲ ಬರ್ತಿತ್ತು. ಆ ಚಾನಲ್ಗಳಲ್ಲೆಲ್ಲನೂ ಕೂಡ ಅದನ್ನು ಪ್ರಸಿದ್ಧಿ ಮಾಡಿದರು, ತೋರಿಸಿದ್ರು. ಸುಮಾರು 15 ದಿನಗಳ ಕಾಲ ರಾತ್ರಿ ಆದರೆ ಮಲಗ್ತಿತ್ತು, ಬೆಳಗ್ಗೆ ಆದರೆ ಎದ್ದೇಳ್ತಿತ್ತು ಈಚಿಲ್ ಮರ. ಆವಾಗ ಅದೊಂದು ಭಯ ಸ್ಟಾರ್ಟ್ ಆಗಿಬಿಡ್ತು. ಆವಾಗ ನನಗೆ ಏನಾಯಿತು ಅಂದರೆ, ಈ ಯಾರಾದರೂ ಪ್ರಾಣಿ ಪಕ್ಷಿಗಳು ಮಾತಾಡೋದು, ಜನಪನ ಮಾತಾಡೋದು, ಇವ್ರ ಮನ್ಸುಗಳಲ್ಲಿ ಮಾತಾಡೋದು ಅದೆಲ್ಲ ನನಗೆ ಕೇಳಿಸ್ತಿತ್ತು. ಅದನ್ನು ಬೇರೆಯವ್ರಿಗೆ ಹೇಳಿದ್ರೆ ಹಿಡ್ಕೊಂಡು ಹೊಡೆಯೋರು ನನ್ನ, ಏನು ನನ್ನ ಬಗ್ಗೆನೇ ಮಾತಾಡ್ತಾಳೆ ಅಂತ ಹಿಡ್ಕೊಂಡು ಹೊಡೆಯೋರು. ಆಮೇಲೆ ತಿರ್ಗಾ ಇದೆಲ್ಲ ಆದಮೇಲೆ ಅಲ್ಲಿಂದ ಊರು ಬಿಟ್ಬಿಟ್ಟೆ ನಾನು. ಊರು ಬಿಟ್ಟಾದ್ಮೇಲೆ ಅಲ್ಲಿಂದ ಸೀದಾ ನಾನು ನಮ್ಮೂರಿಗೆ ಬಂದೆ. ನಮ್ಮೂರಿಗೆ ಬಂದಮೇಲೆ ನಮ್ಮೂರೊಳಗಡೆ ಮನೆಯಲ್ಲಿ ಬಾಡಿಗೆ ಮನೆ, ಅಲ್ಲಿ ಹೊಸ್ದಾಗಿ ನಮ್ಮದೊಂದು ಚಿಕ್ಕದೊಂದು ಸೈಟ್ ಇತ್ತು. ಸೈಟ್ ಪಕ್ಕದಲ್ಲಿ ಒಂದು ಬಾಡಿಗೆಗೆ ಬರೀ ಖಾಲಿ ಸೈಟ್ ಇತ್ತು ಅಷ್ಟೇ. ಆಮೇಲೆ ಬಾಡಿಗೆ ಮನೆಯಲ್ಲಿ ನಾರಾಯಣಪ್ಪ ಅವ್ರ ಮನೆ ಬಾಡಿಗೆಗೆ ಬಂದೆ. ಅವ್ರ ಮನೇಲಿ ಬಾಡಿಗೆಗಿದ್ದೆ. ಅವ್ರ ಮನೆಗೆ ಬಾಡಿಗೆಗಿದ್ದಾಗ ಅಲ್ಲಿಂದ ತುಮಕೂರಿಗೆ ಬಂದೆ. ಅಲ್ಲಿಂದ ತುಮಕೂರಿಗೆ ಬಂದು ತುಮಕೂರಿಂದ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ತಿರ್ಗಾ ಮತ್ತೆ ದೊಡ್ಡಬಳ್ಳಾಪುರದಿಂದ ಇದಕ್ಕೆ ಬಂದೆ. ಆವಾಗ ಅದನ್ನು ಇಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ನಾನಾ ಥರ ಸಮಸ್ಯೆಗಳೆಲ್ಲ ಎದುರಾದವು. ನನಗಿದು ದೇವರು ಅಂತ ಗೊತ್ತಾಗೋವರೆಗೂ 2013 ಗೊತ್ತಾಗಿದ್ದು ದೇವರು ಅಂತ. ಯಾರ್ಯಾರೋ ಹೇಳೋರು ಆ ಕಲ್ಲು, ಆಮೇಲೆ ನಾನು ಎಲ್ಲನ ಹೆಸ್ರದ್ದು ಬರೋದು, ಬಿಸಾಕಿದ್ರೆ ಬರೋದು, ಈ ಥರ ಎಲ್ಲ ಆಗೋದು. ಮನಸ್ಸಿಗೆ ಹೇಳ್ಕೊಳಕ್ಕಾಗ್ದಷ್ಟು ನೋವುಗಳಾಗ್ತಿತ್ತು. ಬೇರೆಯವ್ರಿಗೆ ಯಾರಿಗಾದ್ರೂ ಏನಾದರೂ ಇದು ಹಿಂಗಿದೆ, ಈ ಥರ ಇದೆ ಅಂತ. ಆಮೇಲೆ ಸಾವಿಗೆ ಮಾರಕ್ಕೆ ಒಬ್ಬ ಆಂಧ್ರದೊಂದು ಮಾರೋನು, ಅದೇ ಸಾವಿಗೆ ಅವಾಗ 2 ರೂಪಾಯಿಗೆ 10 ರೂಪಾಯಿಗೆ 5 ಕೊಡೋನು. ಅವನು ಹಾಲು ಹಾಕೊಂಡು ತಿಂತಾರಲ್ಲ ಸಾವಿಗೆ, ಆ ಥರ ಸಾವಿಗೆ. ಆ ಸಾವಿಗೆ ಅವನು ಏನು ಮಾಡ್ದ, ನಾನು ಸ್ವಲ್ಪ ಸಣ್ಣಗೆ ಬಣ್ಣಗೆ ಬಳಗ್ತಿದ್ದೆ ನಾನು ಒಂದಷ್ಟು. ಅವನು ನನ್ನ ನೋಡೋಕ್ಕೆ ಬರೋನು ನನ್ನ ಹೆಸರು ಹಿಡ್ದೆ ಕರೆಯೋನು, ಬಾಮ್ಮ ಇಲ್ಲಿ ಹೋಗಮ್ಮ, ಬಾರಮ್ಮ ಸಾವಿಗೆ ತಿನ್ನಮ್ಮ ಅಂತ. ಮಾರಕ್ಕೆ ಬಂದಾಗೆಲ್ಲ ವಾರಕ್ಕೊಂದ್ಸರಿ 15 ಸರಿಗೊಂದು ಬಂದಾಗೆಲ್ಲ ನನಗೆ ಸಾವಿಗೆ ಕೊಡೋನು. ಹಾಲು ಇಕ್ಕಂತೀನಿ ಚೆನ್ನಾಗಿರ್ತದೆ ಅಂತ. ಆಮೇಲೆ ಕಡಲೆ ಹಸಿಟ್ಟು ಒಂಚೂರು ಉದುರಿಸ್ಕೊ ನಾನು. ಆಮೇಲೆ ಸರಿ ಅಂತ 10 ರೂಪಾಯಿ ಕೊಟ್ಟರೆ ಒಂದು 20 ಜಾಸ್ತಿ ಕೊಡೋನು. 10 ರೂಪಾಯಿಗೆ 5 ಅವು, 2 ರೂಪಾಯಿಗೊಂದು, 1 ರೂಪಾಯಿಗೊಂದು, 1 ರೂಪಾಯಿಗೊಂದು, ಅದು 10 ರೂಪಾಯಿಗೆ 10 ಕೊಡೋನು. ಇನ್ನೂ ಜಾಸ್ತಿನೇ ಕೊಟ್ಟಾಗೊಂದು, ಲಾಸ್ಟ್ ಮಿಕ್ಕಿದ್ದೆಲ್ಲ ನಂದೇ ಅಂತ. ಅವನು ಕುತ್ಕೊಂಡು ಮಂತ್ರನ ಓದೋನು ಯಾವಾಗ್ಲೂ. ಅದೇನು ಮಂತ್ರ ಅಣ್ಣ ಅದು, ಹಿಂಗೆ ಓದ್ತಾ ಇರ್ತೀಯ, ಯಾವ ದೇವ್ರಣ್ಣ ಅದು ಅಂತ. ಆಮೇಲೆ ಕಾಲಜ್ಞಾನಿ ವೀರಬ್ರಹ್ಮಯ್ಯನವ್ರದ್ದು ಮೂಲ ಮಂತ್ರ ಅದು. ಆ ಮಂತ್ರಗಳನ್ನು ನಾನು ಕಲಿತ ಮೇಲೆ, ಆ ಮಂತ್ರ ಎಲ್ಲ ಸಿದ್ಧಿ ಮಾಡ್ಕೊಂಡು ಆದಮೇಲೆ ನನಗೆ ದೇವ್ರ ಮೇಲೆ ನಂಬಿಕೆ ಬಂದಿದ್ದು, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ಹುಡುಗಾಟನೇ. ಆ ಊರಲ್ಲಿ ನಾನು ಇದ್ದ ಜಾಗದಲ್ಲಿ ಒಂದು ಬಾವಿ ಇತ್ತು, ಸಿದ್ದೇನಾಯಕನಹಳ್ಳಿ ಹೊಸ ಬಡಾವಣೆ. ಅಲ್ಲಿ ಈಚಿಲ್ ಮರ ಅದನ್ನ ಚೂರು ಬಿಟ್ಟು ಮುಂದಕ್ಕೆ ಹೋದರೆ ಅಲ್ಲೊಂದು ಮರದಲ್ಲಿ ಬಸವಣ್ಣ ಬಂದಿತ್ತು. ದೇವನಹಳ್ಳಿಗೆ ಹೋಗೋ ರೂಟಲ್ಲಿ ಅಮ್ಮಮ್ಮ ಶಿವಪುರ ಅಂತ ಒಂಚೂರು ಮುಂದಕ್ಕೆ ಹೋದರೆ ಮರದಲ್ಲಿ ಬಸವಣ್ಣ.
ತಿರ್ಗಿ ಆಮೇಲೆ ಡಿಕ್ರೆಸ್ ಅರ್ಕಾವತಿಲಿ ಅಲ್ಲಿ ಈಚಲ್ ಮರ ಅದನ್ನು ನೋಡೋಕೆ ಬಂಗಾರಪ್ಪ ಬಂದಿದ್ದರು. ಈಚಲ್ ಮರ ಮಲಗ್ತದೆ ಹೇಳ್ತದೆ ಅಂತ. ಅಂದರೆ ಇವಾಗಿಲ್ಲ ಅದು ಸದ್ಯದಲ್ಲಿ. ಅಂದರೆ ಆ ಜಾಗ ಅಲ್ಲೇ ಇದೆ, ನಾನು ಇದ್ದ ಜಾಗ, ನಾನು ಇದ್ದಿದ್ದು ಎಲ್ಲ ಅಲ್ಲೇ. ಆಮೇಲೆ ಈ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಆ ಮಂತ್ರಗಳನ್ನೆಲ್ಲ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3 ಹಗಲು 3 ರಾತ್ರಿ ಜಪ ಮಾಡಿದ್ದೀನಿ. ಅದನ್ನು ಬಿಡುವಾದಂಗೆಲ್ಲ ಕುತ್ಕೊಳ್ಳೋದು, ಅಡುಗೆ ಮಾಡ್ಕೊಂಡು ತಿಂದ್ಬಿಡೋದು, ಕುತ್ಕೊಳ್ಳೋದು, ಜಪ ಮಾಡೋದು. ಆ ಕಾಲು ನೋವು ಬಂತು ಎದ್ದೋಡಾಡೋದು, ತಿರ್ಗಿ ಕುತ್ಕೊಳ್ಳೋದು. ಒಂದು 3 ಲಕ್ಷ ತನಕ ಜಪ ಮಾಡಿದ್ದೀನಿ ಅದನ್ನು. ಆಮೇಲೆ ಜಪ ಮಾಡ್ತಾ ಅದು ಇದಕ್ಕಿದ್ದಂಗೆ ಆಮೇಲೆ ಗೋಚರ ಆಯಿತು. ಆಮೇಲೆ ನಮ್ಮ ಗುರುಗಳು ಕಲಗ್ನೇನಿ ವೀರಬ್ರಹ್ಮಣ್ಯ ಅವರ ಒಂದು ಸ್ವಪ್ನದಲ್ಲಿ ದರ್ಶನ ಆಯಿತು ನನಗೆ. ಆವತ್ತಿನಿಂದ ಇವತ್ತಿನವರೆಗೂ ದೇವರ ಅನುಗ್ರಹ. ನಾನು ಯಾರಿಗೇನು ಒಳ್ಳೆಯದು ಅಂತ ಹೇಳ್ತಿದ್ದೀನೋ ಅವ್ರಿಗೂ ಒಳ್ಳೆಯದಾಗತ್ತೆ, ಯಾರಿಗೆ ಕೆಟ್ಟದ್ದು ಅಂತ ಹೇಳ್ತಿದ್ದೀನೋ ಅವ್ರಿಗೆ ಕೆಟ್ಟದ್ದು ಆಗಿದೆ, ಒಳ್ಳೆಯದು ಆಗ್ತಿದೆ. ಇದು ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಸತ್ಯದ ಘಟನೆ.